ಎಲ್ಲ ಕರ್ನಾಟಕದ ಜನರು ಹಾಗೆ ಕನ್ನಡ ಪ್ರೇಮಿಗಳು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಏನಕ್ಕಂತ ಅಂದ್ರೆ ಇವತ್ತು ನಾನು ನಿಮ್ಗೊಂದು ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಅಂತ ಅಂದ್ರೆ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ತಾಯಿಯ ದೇವಸ್ಥಾನ, ಕರ್ನಾಟಕದಲ್ಲಿರುವಂತಹ ಏಕೈಕ ದೇವಸ್ಥಾನ ಇದು. ಇದಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಶ್ರೀ ಭುವನೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಭುವನಗಿರಿ ಇದಿರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಲ್ಲಿ. ಸಿದ್ದಾಪುರದಿಂದ ಕುಮಟಾ ಮಾರ್ಗವಾಗಿ ಸುಮಾರು 7 ರಿಂದ 8 ಕಿಲೋಮೀಟರ್ ಬಂದ್ರೆ ನಿಮ್ಗೆ ಭುವನಗಿರಿ ಅನ್ನುವಂತ ಊರು ಸಿಗುತ್ತೆ. ರೋಡ್ ಪಕ್ಕದಲ್ಲೇ ಒಂದು ಬೃಹದಾಕಾರದ ಪುಷ್ಕರಣಿ ಇದೆ. ಅಲ್ಲಿಂದ ಸುಮಾರು ನೀವು 250 ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ಪ್ರಶಾಂತವಾದ ಪ್ರಕೃತಿಯ ಮಡಿಲಲ್ಲಿರುವಂತಹ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ದೇವಿಯ ದೇವಸ್ಥಾನವನ್ನ ನೀವು ನೋಡಬಹುದು. ಈ ದೇವಸ್ಥಾನದ ನಿರ್ಮಾಣ ಕದಂಬರ ಕಾಲದಲ್ಲಿ ಪ್ರಾರಂಭಗೊಳ್ಳುತ್ತದೆ. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದವರು ಮುಂದುವರಿಸಿಕೊಂಡು ಹೋಗ್ತಾರೆ. ನಂತರ ಬೆಳಗಿ ಸಾಮ್ರಾಜ್ಯದ ಅರಸರಾದಂತಹ ಬಸವೇಂದ್ರ ಅವರು ಈ ಒಂದು ದೇವಸ್ಥಾನದ ನಿರ್ಮಾಣವನ್ನ ಪೂರ್ಣಗೊಳಿಸ್ತಾರೆ. ಜೊತೆಗೆ ಈ ಒಂದು ಪುಷ್ಕರಣಿಯನ್ನು ಕೂಡ ಅವರೇ ನಿರ್ಮಿಸ್ತಾರೆ. ಅಂದಿನಿಂದ ಇಂದಿನ ತನಕ ಪ್ರತಿನಿತ್ಯದ ಪೂಜೆಯ ಜೊತೆಗೆ ವಾರ್ಷಿಕ ವಿಶೇಷ ಕಾರ್ಯಕ್ರಮಗಳಾದಂತಹ ವಸಂತೋತ್ಸವ, ನವರಾತ್ರಿ ಉತ್ಸವ, ಕಾರ್ತಿಕ ತೆಪ್ಪೋತ್ಸವ ಹಾಗೇನೆ ಮಹಾರಥೋತ್ಸವ ಕೂಡ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಕಂಕಣ ಭಾಗ್ಯ ಹಾಗೆ ಸಂತಾನ ಭಾಗ್ಯಕ್ಕಾಗಿ ತಾಯಿ ಭುವನೇಶ್ವರಿ ತಾಯಿಯಲ್ಲಿ ಹರಕೆ ಕಟ್ಟುವುದನ್ನು ನಾವಿಲ್ಲಿ ನೋಡಬಹುದು. ಸರ್ಕಾರದಿಂದ ಯಾವುದೇ ಸಹಾಯ ಇಲ್ಲದೇನೆ ಸಾರ್ವಜನಿಕರ ಆಶ್ರಯದಲ್ಲಿ ನಡೆದುಕೊಂಡು ಹೋಗ್ತಿರುವಂತಹ ಈ ದೇವಸ್ಥಾನದ ಜೀರ್ಣೋದ್ಧಾರ ನಮ್ಮ ನಿಮ್ಮೆಲ್ಲರಿಂದಾನೇ ಆಗ್ಬೇಕು. ಪ್ರತಿಯೊಬ್ಬ ಕನ್ನಡಾಭಿಮಾನಿ ಕೂಡ ಇಲ್ಲಿ ಕಾಣಿಸ್ತಿರುವ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ನಮ್ಮ ಕನ್ನಡಾಂಬೆಯ ದೇವಸ್ಥಾನಕ್ಕೆ ಮಾಡಿ. ಕನ್ನಡ ಬರೀ ಭಾಷೆ ಮಾತ್ರ ಅಲ್ಲ, ಇದು ನಮ್ಮ ಭಕ್ತಿ, ಶಕ್ತಿ ಹಾಗೇನೆ ಸಂಸ್ಕೃತಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೇನೆ ನನ್ನನ್ನು ಫಾಲೋ ಮಾಡೋದು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.